ಅಯ್ಯಪ್ಪ, ಇದೇನಿದು ಹಿಂಗಾಗೋಯ್ತು. ಆ ಕದ್ರಿ ಮೇಲೆ ಹೆಂಗಾದ್ರೂ ಮಾಡಿಸಿ ಹೇಳಿ ತೀರಿಸ್ಕೋಬೇಕು ಅಂತ ನಾನು ಪ್ಲಾನ್ ಮಾಡಿ ಟಮಾಟೆ ಕಿತ್ಕೊಂಬರಕ್ಕಂತ ಕರ್ಕೊಂಡೋಗಿ ಸಿಗಾಕ್ಸಂತ ಕರ್ಕೊಂಡೋದ್ರೆ ಆ ಕದ್ರಿ ನನ್ನೇ ತಗಲಾಕ್ಬಿಟ್ಲಲ್ಲ, ನಾಗಿತಾಗೆ ನನ್ನೇ ಉಗಿಸ್ಬಿಟ್ಲಲ್ಲ. ಅಯ್ಯೋ ದೇವ್ರೆ, ಸುಸ್ತಾಗ್ತೈತಿ. ಅಲ್ಲಿಂದನ ನಡ್ಕೊಂಬಂದಿದ್ದು ಕೂತ್ಕೊಂಡು ಇಲ್ಲೊಂದು ಸಣ್ಣ ಹೊತ್ತು ಕುತ್ಕೊಂಡು ಹೋಗೋಣ. ಅಲ್ಲ, ನಾನು ಪ್ಲಾನ್ ಮಾಡಿರೋ ವಿಷಯ ಈ ಕದ್ರಿಗೆ ಗೊತ್ತಾಗೋಯ್ತಾ? ಅದು ಹೆಂಗೆ ಗೊತ್ತಾಯ್ತು? ನನಗೆ ಗೊತ್ತೇ ಇಲ್ವಲ್ಲ. ಅಪ್ಪ ಅಮ್ಮ, ಅಯ್ಯಪ್ಪ, ಈ ಕದ್ರಿ ಭಾರಿ ಇದ್ದಾಳೆ. ಅಲ್ಲ, ಟಮಾಟೆ ಬಿಡ್ತಿದ್ದಾಳು, ಇದಕ್ಕಿದಂಗೆ ಮಾಯ ಆಗ್ಬಿಟ್ಲಲ್ಲ. ಅದು ಅವಳಿಗೆ ಗೊತ್ತಾಯ್ತಾ? ನಾನು ಸುಮ್ಮನೆ ಇಲ್ಲೇ ಹಿಂಗೆ ಆ ಕಡೆ ಹೋಗಿ ಕಿತ್ಕೋತೀನಿ ಅಂತ ಹೇಳೋದೆ. ಆ ಅಜ್ಜಿಗೆ ಹೆಂಗೆ ಅನುಮಾನ ಬಂತು ನನ್ನ ಮೇಲೆ? ಅಯ್ಯೋ ದೇವ್ರೆ, ಕದ್ರಿ ಮೇಲೆ ಹೆಂಗಾದ್ರೂ ಮಾಡಿ ಸೇಡ್ ತೀರಿಸ್ಕೋಬೇಕು ಅಂದ್ರೆ ಆಗ್ತಾ ಇಲ್ವಲ್ಲ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ ಹೇ ಮಂಕದಿಣ್ಣೆ ಸಾಕಿ, ನನ್ನ ನೀನು ಗೆಲ್ಲಲಾರೆ. ಏನೇ ಸಾಕಿ, ಹೆಂಗ್ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ಟಮಾಟೆ ಹಣ್ಣು ಬೇಕಾ? ಟಮಾಟೆ ಹಣ್ಣು ನೋಡು, ಆ ನಾಗಿ ನನಗೆ ಕೊಟ್ಟು ಕಳ್ಸಿದ್ಲು ಎಲ್ಲ ನಾನು ಕಿತ್ತಿದ್ದಾವ ಇಷ್ಟುನು. ಬೇಕಾ ನಿನಗೂ ಒಂದೆರಡು ಟಮಾಟೆ ಹಣ್ಣು? ತಗೊಂಡೋಗಿ ಗೊಚ್ಚಿಸ್ಕೊಂಡು ಉಣ್ಣೋಗಿ. ಪಾಪ ಸುಸ್ತಾಗಿದ್ಯಾ ಅಲ್ಲಿ, ಬೇರೆ ಉಗಿಸ್ಕೊಂಡು ಬಿಸ್ಲಾಂಗ್ ನಡ್ಕೊಂಬಂದು ಪಾಪ ಸುಸ್ತಾಗಿದ್ಯಾ ಅಲ್ವೇ? ನೀರು ಬೇರೆ ಕುಡ್ದಿಲ್ವೋ ಏನೋ, ಗಂಟ್ಲೆಲ್ಲ ಒಣಗೈತೆ. ಒಂದೆರಡು ಟಮಾಟೆ ಹಣ್ಣು ತಗೊಂಡೋಗಿ ಶರ್ಬತ್ ಮಾಡ್ಕೊಂಡು ಕುಡಿ. ಅಜ್ಜಿ, ನಾನು ಈ ತರ ಪ್ಲಾನ್ ಮಾಡಿರೋ ವಿಷಯ ನಿನಗೆ ಹೆಂಗ್ ಗೊತ್ತಾಯ್ತು? ನಿನಗೆ ಯಾವಾಗ ಅನುಮಾನ ಬಂತು? ಅನುಮಾನ ಬರ್ದಿರೋ ತರ ನಾನು ನಿನ್ನ ಕರ್ಕೊಂಡು ಹೋದೆ ತಾನೆ ಟಮಾಟೆ ಬಿಡ್ಸಕ್ಕೆ, ಕಿತ್ಕ ಬರೋಣ ಕದ್ದು ಅಂತಾನ, ಯಾರು ಇಲ್ಲ ಅಂತ. ನಿನ್ಗೆ ಹೆಂಗ್ ಅನುಮಾನ ಬಂತು? ಹೆಂಗೆ ಎಲ್ಲ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಮಾಡ್ಬಿಟ್ಟೆ ನೀನು? ಹೆಂಗೆ ಅಂದ್ರೆ ನಾನು ನೀನು ಒಂದೇನೆ, ಹಳೆದೆಲ್ಲ ಮರ್ತು ಬಿಡೋಣ ಅಂತ ನೀನು ಹೇಳ್ದಾಗ್ಲೇ ನನ್ಗೆ ಅನುಮಾನ ಬಂತು. ನೀನು ಅಷ್ಟು ಸುಲಭ ಮರೆಯಾಳಲ್ಲ. ಸೇಡ್ ತೀರಿಸ್ಕೊಂತೀನಿ ನೋಡ್ತಾ ಇರು ಅಂತ ಅವತ್ತು ಬೇರೆ ಹೇಳಿದ್ದಲ್ಲ, ಅದು ನೆನಪಾಯ್ತು. ಅದಕ್ಕೆ ಯಾವಾಗಲೂ ನಿನ್ನ ನೋಡ್ತಿದ್ದೆ, ಅನುಮಾನದಿಂದನೇ ನೋಡ್ತಿದ್ದೆ ನಾನು. ಏನು ಮಾಡ್ತಾಳೆ ಇವಳು, ನನ್ನೇನಾದ್ರು ಸಿಗಾಕ್ಸಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಳ ಅಂತ ನನಗೆ ಅನುಮಾನ ಇತ್ತು. ಟಮಾಟೆ ಹಣ್ಣು ಬಿಡ್ಸಕ್ಕೆ ಹೋಗೋಣ ಬಾ, ಅಲ್ಲ ಬಿಡಿಸ್ಕೆ ಬರೋಣ ಕದ್ಕೊಂಬರೋಣ ಅಂತ ಕರೆದಾಗ್ಲೇ ನನಗೆ ಅನುಮಾನ ಬಂತು. ಟಮಾಟೆ ಹಣ್ಣು ಬಿಡ್ಸಕ್ಕೆ ಕರ್ಕೊಂಡು ನನ್ನೇನೋ ಸಿಗಾಕ್ಸ್ತಾಳೆ ಅಂತ ನನಗೊಂದು ಭಯನೂ ಇತ್ತು, ಅನುಮಾನನೂ ಇತ್ತು. ಅದಕ್ಕೆ ಸರಿಯಾಗಿ ನೀನು ನನ್ನ ಕೈಗೆ ಕವರು ಕೊಟ್ಟು ಬಿಡಿಸ್ಕ ನೀನು, ನಾನು ಬರ್ತೀನಿ ಅಂತ ಓದಲ್ಲ. ಆವಾಗಲೇ ನನಗೆ ಶುರು ಆಯಿತು, ನಿಜ ಆಯಿತು, ನನ್ನ ಅನುಮಾನ ನಿಜ ಆಯಿತು. ಅದಕ್ಕೆ ನಾನೇ ಒಂದು ಪ್ಲಾನ್ ಮಾಡಿ ಟಮಾಟೆ ಹಣ್ಣು ಅಲ್ಲೇ ಇಕ್ಕಿ ಅಲ್ಲಾಸಿ ಹೋಗಿ ಸುತ್ತಾರ್ಕೊಂಡು ಇವಾಗ ಬತ್ತಿರಳ ಥರ ಹೊಲ್ದಕ್ಕೆ, ನಾಗಮ್ಮರ ಹೊಲ್ದಕ್ಕೆ ಇವಾಗ ಬತ್ತಿರಳ ಥರ ಬಂದೆ ನಾನು ಸುತ್ತಾರ್ಕೊಂಡು. ಹೆಂಗೆ ನೀನೇ ಅಷ್ಟು ಬುದ್ಧಿ ಉಪಯೋಗಿಸ್ಬೇಕಂದ್ರೆ ನನಗಿರಲ್ವ ಬುದ್ಧಿ? ಲೇ ಸಾಕಿ, ಓಹೋ ನನ್ನಲ್ಲಿ ಸಿಗಾಕ್ಸಿ ಮಕ್ಕುಗಿಸ್ಬೇಕು ಅಂತ ಅನ್ಕೊಂಡಿದ್ದ? ಅಂದ್ರೆ ನಾನು ಹೇಳಿದ್ರಲ್ಲಿ ನಿನಗೆ ನಂಬಿಕೆ ಇರ್ಲಿಲ್ವಾ? ನಾನು ಬದಲಾಗಿದ್ದೀನಿ ಅಂತ ನಾನು ನಿನಗೆ ಅನ್ನಿಸ್ತಾ ಇರ್ಲಿಲ್ವಾ? ಅನುಮಾನ ಇತ್ತ ನನ್ನ ಮೇಲೆ ನಿನಗೆ? ಹೌದು, ನಿನ್ನ ಮೇಲೆ ನನಗೆ ಅನುಮಾನ ಇತ್ತು. ನೀನು ನನ್ನೇನೋ ತಗಲಾಕಕ್ಕೆ ಹಿಂಗೆ ನಾಟಕ ಮಾಡ್ತಾ ಇದ್ಯಾ ಅಂತಾನ. ಅದಕ್ಕೆ ನಾನು ಹುಷಾರಾಗಿದ್ದು ನಿನ್ನೆ ಸಿಗಾಕ್ಸಂಗ್ ಮಾಡಿದ್ದು, ತಗಲಾಕಿದ್ದು ಆ ನಾಗಮ್ಮನ ಹತ್ರ. ನೋಡ್ದ, ನೀನು ತಗಲಾಕಿ ನಿನ್ನೂ ಉಗಿಸ್ದೆ, ಟಮಾಟೆ ಹಣ್ಣು ಇಸ್ಕೊಂಬಂದೆ. ಹೆಂಗೆ ಎಲ್ಲ ಹಾಕದ್ರಿ? ನೋಡ್ದ, ನನ್ನ ಪ್ಲಾನ್ನ ನನಗೆ ಉಲ್ಟಾ ಮಾಡಿಬಿಟ್ಲಲ್ಲ ಈ ಕದ್ರಿ. ಏನು ಮಾಡಲಿ ಈಗ? ಅಯ್ಯೋ, ಇವಳ ಮೇಲೆ ಏನಾದರೂ ಮಾಡಿ ಸೇರ್ ತೀರಿಸ್ಕೋಬೇಕು ಅಂದರೆ ಆಗ್ತಾ ಇಲ್ವಲ್ಲಪ್ಪ. ಏ ಸಾಕಮ್ಮ, ನೀನು ನನ್ನ ಯಾರ ಹತ್ರನೂ ಸಿಗಾಕ್ಸಕ್ಕಾಗಲ್ಲ. ನಾನು ಅಷ್ಟು ಸುಲಭನಾಗಿ ಯಾಮಾರೋದು ಇಲ್ಲ. ಅಲ್ಲ, ಎಂದೂ ನೀನು ಇಷ್ಟು ದಿನದಾಗೆ ಟಮಾಟೆ ಹಣ್ಣು ಕಿತ್ಕೊಂಬರಕ್ಕೆ ಹೋಗೋಣ ಬಾ, ಕತ್ಕೊಂಬರಕ್ಕೆ ಹೋಗೋಣ ಬಾ ಅಂತ ಅಂದಾಳೆ ಅಲ್ಲ. ಅವಾಗ ಯಾವಾಗಲೂ ಒಂದೆರಡು ಸಾರಿ ಕರ್ಕೊಂಡು ಹೋಗಿದ್ದೆ. ಆದರೆ ಇವಾಗ ಇದ್ದಕ್ಕಿದ್ದಂಗೆ ಟಮಾಟೆ ಹಣ್ಣು ಕಿತ್ಕೊಂಬರೋಣ ಬಾ ಅಂತನ ಕರೆದ್ಮೇಲೆ ನನಗೆ ಅನುಮಾನ ಬರ್ದಂಗಿರುತ್ತಾ? ಅಷ್ಟು ಗೊತ್ತಾಗಲ್ವಾ ನಿನ್ನ ದಟ್ ತಲೆಗೆ ಸಗಣಿ ತುಂಬ್ಕೊಂಡಿದ್ದೀ? ಏನು ಬುದ್ಧಿಗಿದ್ದಿ ಐತೆ ಒಂದಿಟ್ಟು? ನನ್ನ ತಲೆಗೂ ಬುದ್ಧಿ ಐತಿ, ನಿನ್ ತಲೆಗೆ ಒಬ್ಳೆ ತಲೆಗೆ ಅಲ್ಲ ಬುದ್ಧಿ ಇರೋದು. ಮುಚ್ಕೊಂಡು ಹೋಗತ್ ಕಲ್ತ್ಕ. ನೋಡ್ತಾ ಇರು, ನಿನ್ನ ಹಾಕಿಸ್ತೀನಿ. ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ. ಯಾವತ್ತಾದ್ರೂ ಒಂದ್ ದಿವಸ ಸಿಗಾಕಂತೀಯ. ನನ್ನ ಕೈಯಿಂದ ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ಇವತ್ತು ನೀನು ತಪ್ಪಿಸ್ಕೊಂಡಿರ್ಬೋದು, ನಾನು ಸಿಗಾಕ್ಸಿರ್ಬೋದು, ನೀನ್ ತಪ್ಪಿಸ್ಕೊಂಡು. ಆದ್ರೆ ಮುಂದೊಂದ್ ದಿವಸ ನೋಡ್ತಾ ಇರು, ಈ ಸಾಕಮ್ಮ ಹಾವಿನ ದ್ವೇಷ ಇದ್ದಂಗೆ. ಈ ಸಾಕಮ್ಮನ ಮೇಲೆ ದ್ವೇಷ ಕಟ್ಕೊಂಡ್ರೆ ನಾನಂತೂ ಆ ಸೇಡ್ನ ತೀರಿಸ್ಕೊಂಬತಕ್ಕ ಬಿಡಲ್ಲ ಕಣೆ ಕದ್ರಜ್ಜಿ. ನೀನು ಅರ್ಧ ಎಕರೆ ಹೊಲನ ಪೈರ್ ಹಾಕ್ಸಿದ್ಯಾ. ಈಗ ಟಮಾಟೆ ಹಣ್ಣು ಕೀಳಕ್ ಹೋಗಿ ನನ್ನೇ ಸಿಗಾಕ್ಸಿದ್ಯಾ. ನಾನು ಟಮಾಟೆ ಹಣ್ಣು ಕದಿಯಕ್ಕಂತ ಕರ್ಕೊಂಡು ಹೋಗಿದ್ಕೆ ನನ್ನೇ ಸಿಗಾಕಿಸ್ದೆ. ಇದೆಲ್ಲ ನಾನು ನೆನಪಲ್ಲಿ ಇಟ್ಕೊಂಡಿರ್ತೀನಿ, ಮರಿಯಲ್ಲ ನಾನು ಯಾವುದೇ ಕಾರಣಕ್ಕೂ. ನೋಡ್ತಾ ಇರು, ಏನು ಮಾಡ್ತೀನಿ ಅಂತಾನ. ನೀನೇನು ಮಾಡ್ತಿ ಇಲ್ಲಿ ಕುತ್ಕೊಂಡು?
ನೀನು ಹೋಗಲ್ವಾ ಮನೆಗೆ? ಇಲ್ಲ, ನಾನು ಇಲ್ಲೇ ಇರ್ತೀನಿ. ನಿನಗೇನು ಕಷ್ಟ? ನಾನು ಎಲ್ಲಾದ್ರೂ ಕುತ್ಕೊಂತೀನಿ, ಏನಾದ್ರೂ ಮಾಡ್ತೀನಿ. ಹೋಗು ಮುಚ್ಕೊಂಡು. ಆಯ್ತಾಯ್ತು, ಹೋಗಿ ನಾನು ಟಮಟೆ ಹಣ್ಣಿನ ಗೊಜ್ಜು ಮಾಡ್ತೀನಿ. ಟಮಟೆ ಹಣ್ಣು ಇದಾವಲ್ವಾ, ಟಮಟೆ ಹಣ್ಣಿನ ಗೊಜ್ಜು ಮಾಡ್ತೀನಿ. ಬಾ, ನಿನಗೂ ಬೇಕು ಅಂದ್ರೆ ಒಂದಿಷ್ಟು ಬಿಟ್ಕೊಡ್ತೀನಿ, ತಗೊಂಡೋಗಿ ಉಂಬುವಂತೆ. ಪಾಪ ನಿನ್ ಮುಖ ನೋಡಕ್ಕಾಗ್ತಾ ಇಲ್ಲ. ಸುಟ್ಟು ಬದನೆಕಾಯಿ ಥರ ಆಗಿದೆ. ಎಲ್ಲ ಕದ್ರಿ, ನನ್ನೇನೆ ತಮಾಷೆ ಮಾಡ್ತೀಯಾ? ಕದ್ರಿ, ನನಗೊಂದು ಸಿಕ್ಕಿರೋ ಒಂದು ಅವಕಾಶ ಕಳೆದೋಗ್ಬಿಡ್ತಲ್ಲಪ್ಪ. ಹೆಂಗಾದ್ರೆ ಮಾಡಿ ಕದ್ರಿನ ಮುಗಿಸ್ಲೇಬೇಕು. ನಾನು ಸೇಡ್ ತೀರ್ಸ್ಕೊಂಬರ್ಗು ನಾನು ಸುಮ್ಮನೆ ಇರಲ್ಲ, ನಿದ್ದೆ ಮಾಡಲ್ಲ ನಾನು. ಅದು ಈ ಕದ್ರಿ ಇವಳು ಹೊಸ್ತಾ ಊರಿಗೆ ಬಂದಾಗ ನಾನು ಎಷ್ಟು ಸಹಾಯ ಮಾಡಿದ್ದೆ, ನನಗೆ ಹಾಕ್ಬಿಟ್ಲಲ್ಲ ಸರಿಯಾಗಿ ಟೋಪಿನ. ಏನು ಮಾಡಲಿ ಈಗ? ಇದ್ಯಾಕೆ ಸಾಕಿ ಒಬ್ಳೆ ಬಂದು ಇಲ್ಲಿ ಪಂಚಾಯತಿ ಕಟ್ಟೆ ಮೇಲೆ ಕೂತ್ಕೊಂಡವಳೆ? ಏನಾಯ್ತು ಈ ಸಾಕಿಗೆ? ಏ ಸಾಕಿ, ಏನಾಯ್ತೆ? ಏನೋ ಕಾಕೊಂಡಿರೋ ತರ ಇಲ್ಲಿ ಬಂದು ಕುಕ್ಕರಿಸ್ಕೊಂಡಿದ್ಯಾ ಒಬ್ಳೇನೆ? ಇವಳೊಬ್ಳು ಕಿಡ್ದಿಮ್ಮಿ ಬಂದ್ಲು. ಅದು ಎಲ್ಲಿರ್ತಾಳೋ ಏನ್ ಸುಡ್ಗಾಡು. ನಾನೆಲ್ಲಾದ್ರೂ ಒಂಟಿಯಾಗಿ ಕುತ್ಕೊಂಡಿದ್ದೀನಿ ನಿಂತ್ಕೊಂಡಿದ್ದೀನಿ ಅಂದ್ರೆ ಸಾಕು, ಬಂದು ಬಿಡ್ತಾಳೆ. ನನ್ನೊಂದು ಎಲ್ಲಿ ಕ್ಲೀ ಅಂತಾನೆ ಈ ಕಿಡ್ದಿಮ್ಮಿ. ನಾನೇ ಬೇಜಾರಾಗಿ ಕುತ್ಕೊಂಡಿದ್ದೀನಿ, ಇವಳು ಬೇರೆ ಕಾಟ. ಈಗ ಏನ್ ಮಾಡ್ಲಿ ಈಗ? ಅಯ್ಯೋ, ಏನು ಚೆನ್ನಾಗಿ ಕುತ್ಕೊಂಡು ಹೋಗೋಣ ಅಂತಾನೆ ಕುತ್ಕೊಂಡಿದ್ದೀನಿ ನೆಳ್ಳಾಗೆ. ಇವಳು ಬಂದ್ಲಲ್ಲಪ್ಪ. ಈಗ ಏನು ಮಾಡಲಿ? ಮಾತಾಡೋದೇ ಬೇಡ, ಇಲ್ಲೇ ಕುತ್ಕೊಂಡಿರಾನ. ಅವಳಾಗಿ ಅವಳು ಬಡ್ಕೊಂಡು ಅವಳೇ ಹೋಗ್ಲಿ ಅವಳು. ಏನೇ ಸಾಕಿ, ಏನು ಇಷ್ಟೊಂದು ದಿಮಾಕ ನಿನಗೆ? ಅಲ್ಲ, ಯಾಕೆ ಇಲ್ಲಿ ಕುಂತಿದ್ಯಾ ಅಂತ ಕೇಳಿದ್ರೆ ತಿಕ್ಕ ತಿರ್ಗಿಸ್ಕೊಂಡು ಕುಕ್ಕಂತೀಯ? ತಿರ್ಕೇಳ ಇದ್ಲಾಗೆ ನಿಮ್ಮಜ್ಜಿ. ಸುಮ್ಮನೆ ನೀನು ನನ್ನ ತಲೆ ತಿನ್ಬೇಡ, ಹೋಗು. ನನಗೆ ಈಗಲೇ ಬೇಜಾರಾಗೈತೆ. ನೀನೊಬ್ಳು ನೀನು ಬೇದಿ ಆಗ್ತಿದ್ದ ನಿನ್ಗೆ. ಅದಕ್ಕೆ ಇಲ್ಲಿ ಬಂದು ಕುಕ್ಕೊಂಡಿದ್ಯಾ? ಅರ್ಜೆಂಟ್ ಆದ್ರೆ ತಿಪ್ಪೆಗುಂಡಕ್ಕೆ ಹೋಗಕ್ ಆಗಲ್ಲ ಅಂತನ? ಅಯ್ಯೋ ರಾಮ, ಅದೇನ್ ತಿಂದಿದ್ಯಾ ಅಂತದ? ಬೇದಿ ಆಗಂತದ? ಅಳಸಿದ್ ಬಳಸಿದ್ದೆಲ್ಲ ತಿಂದಿರ್ತೀಯ ಯಾರಾದ್ರೂ ಮನೆಗೆ. ಯಾಕನ ಕೊಟ್ರೆ ಬೇಡಂಬ ಸುದ್ದಿಲ್ಲ. ಅಳಸಿದ್ದನು ಬಿಡಲ್ಲ, ತಂಗ್ಳದು ಬಿಡಲ್ಲ. ನೀನು ಹಂಗ್ ತಿಂತೀಯ. ಇನ್ನೇನಾಗುತ್ತೆ ಹೇಳು ಬೇದ್ಕಿ ತಂಗ್ದೇನೆ? ಅದಕ್ಕೆ ಮತ್ತೀಗ ಸಿಕ್ಕಿದ್ದೆಲ್ಲನ ತಿನ್ನಬಾರ್ದು. ಮನೆಯಾಗ ಅಚ್ಚಕಟ್ಟಾಗೆ ಬಿಸಿ ಬಿಸದ ಮಾಡ್ಕೊಂಡು ತಿನ್ಬೇಕು ಅಂತಾನ. ಅಲ್ಲ, ಅಂತದ್ ಏನ್ ತಿಂದಿದ್ದೆ? ಬೇದಿ ಆಗುವಂತದ್ದ? ಒಂದು ಅಳತೆ ತಿನ್ಬೇಕಾನೆ. ಏನ್ ಮಾಡಿದ್ದೆ? ಯಾರ ಮನೆಗೆ ಏನ್ ಕೊಟ್ಟಿದ್ರು? ಪುಕ್ಸಟ್ಟೆ ಅದ? ತಿಮ್ಮಜ್ಜಿ, ನನಗ್ಯಾಕೆ ಬೇದಿ ಆಗುತ್ತೆ? ನನಗೆ ಬೇದಿನೂ ಇಲ್ಲ ಗಿದಿನೂ ಇಲ್ಲ. ನಿನಗೆ ಆಗ್ತಿರ್ಬೇಕೇನ? ಅದಕ್ಕೆ ಹೋಗಿದ್ದಲ್ಲ. ಈಗ ಹೋಗಿ ಒಂದ್ ತೆಪ್ಪೆ ಸುರ್ದ್ ಬಂದಿದ್ಯಲ್ಲ, ಅಲ್ಲಿ ಹೋಗಿ ಮುಚ್ಕೊಂಡು ಹೋಗತ್ ಕಲ್ತ. ನೀನ್ ತಲೆ ತಿನ್ಬೇಡ ನೀನು. ಅಯ್ಯೋ ರಾಮ, ಇದಕ್ಕೆ ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂತೀಯ? ಬೇದಿ ಯಾಕೆ ತಿಂದೆ, ಏನ್ ತಿಂದೆ ಅಂತ ಕೇಳಿದ್ಕೆ ಹಿಂಗ ಆಡ್ತಾ ಇದೆಯಲ್ಲ? ಅಲ್ಲ, ಅಲ್ಲಿ ಯಾರನ ಯಾತ ಅನ್ನನ ಯಾತ ಕೋಳಿ ಸಾರು ಯಾತ ಹಾಕ್ಬಿಟ್ಟು ಹಾಕಿದ್ರು ಮಂತ್ರನ, ಯಾರ ಮಂತ್ರಿ ಸಾಕಿದಂಗಿದ್ರು. ಅದೇನೋ ತಿಂದ ಹೆಂಗೆ? ಯಾರೋ ತಿಂದಿದ್ದಂಗಿದ್ರು. ನಾನು ಯಾರೋ ಈ ಮಂತ್ರ ಹಾಕಿರೋ ಇದನ್ನು ಅನ್ನನೂ ಕೋಳಿ ಸಾರನ್ನು ಮಂತ್ರ ಹಾಕಿ ಯಾರನ ಮಾಟ ಮಂತ್ರ ಮಾಡಿಕ್ಕವ್ರೆ. ಅದನ್ನೂ ಬಿಟ್ಟಿಲ್ವಲ್ಲಪ್ಪ ಯಾರನ ಅಂತ ಅನ್ಕೊಂಡೆ. ಅದು ತಿಂದಿದ್ಯಾ ನೀನು? ಅದಕ್ಕೆ ಅನ್ಸುತ್ತೆ ನಿನಗೆ ಬೇರೆ ಕಿತ್ಕೊಂಡಿರೋದು. ಮಾಟ ಮಂತ್ರ ಮಾಡಿಸಿ ಹಾಕಿರೋದು ಕಣೆ ಅದು ಅಲ್ಲಿ. ನೀ ಅದನ್ನ ತಿಂದ? ಅಯ್ಯೋ ದೇವ್ರೇ, ನಿನಗೇನೆ ಬಂದಿರೋದು ಗೊತ್ತು? ಥೂ 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 ಥೂ. ಎದ್ದಾಗ ಮೊದ್ಲು ಮಾಟ ಮಂತ್ರ ಹಾಕಿರೋ ಕೋಳಿ ಸಾರ ಎಲ್ಲ ಹಾಕಿವ್ರ ಏನ್ ಸುಡ್ಗಾಡ ಯಾರಿಗೆ ಗೊತ್ತು? ನಾನ್ ತಿಂದಿದ್ದೀನಿ ಅಂತ ಹೇಳ್ತಿತ್ತಲ್ಲ ಈ ಕಿವಿಡ್ ಮತ್ತಿ. ಅಯ್ಯೋ ದೇವ್ರೇ. ಏ ತಿಮ್ಮಜ್ಜಿ, ಎಲ್ಲಿ ಮಾಟ ಮಂತ್ರ ಮಾಡ್ಸಿ ಹಾಕಿವ್ರ ಏನೋ ಗೊತ್ತಿಲ್ಲ ನನಗೆ. ನಾನೇ ಇಲ್ಲಿ ನೆಳ್ಳ ಕುತ್ತಮ್ಮ ಅಂತ ಕುಕ್ಕಣಿ, ನೀನೊಳ್ಳೆ ತಲೆ ತಿಂತಿಯಲ್ಲ. ಮೊದ್ಲು ಇಲ್ಲಿಂದ ಎದ್ದೋಗೋದು ಒಳ್ಳೇದು. ಇಲ್ಲ ಇದ್ರೆ ಇನ್ನು ಅದೇನೇನು ಹೇಳ್ತೀಯ ಏನ್ ಸುಡ್ಗಾಡ? ಲೇ ಸಾಕಮ್ಮ, ಬೇದಿ ಆಗ್ತೈತಿ ಅಂತೀಯ? ಮನೆ ಕಡೆಗೆ ಹೋಗ್ತಾ ಇದೆಯಲ್ಲೇ, ಇಲ್ಲೇ ಕುಕ್ಕಳೆ. ಆಮೇಲೆ ಮಂತಕ್ಕೆ ಹೋಗಿ ಮನೆ ಒಳಗೆಲ್ಲ ನಾ ಗಬ್ ಮಾಡಿಯಾ? ಹೋಗೇ ಬಿಟ್ಲು. ಹೋಗು, ಹೋಗಲ್ಲಿ ಸೊಸೆತ ಬೈಸ್ಕೊಂಬಂತೆ. ಮಂತಕ್ಕೆ ಹೋದಾಗೆ ನಾನು ಅರ್ಜೆಂಟ್ ಆದ್ರೆ ಎಲ್ಲಿಗೆ ಹೋಗ್ತೀಯ? ಅಯ್ಯ, ನಾನೇನು ಇಲ್ಲಿ ಕುಕ್ಕಣಿದ್ದೆಲ್ಲ ಮಾತಾಡಿಸ್ತೆ. ನಾನು ಮಾತಾಡ್ಸಿಕ್ಕೆ ಸಿಟ್ಟು ಮಾಡ್ಕೊಂಡು ಅದೇ ಹೋಗ್ತೀಯಲ್ಲೇ. ಬಾ ಕುಕ್ಕ ಬಾ, ನಾನೇನು ಅಂಬಲ್ಲ. ಅಯ್ಯೋ, ಈ ಕಿಡ್ದಿಮಿ ಏನೋ ಮರೆಯ, ಎಲ್ಗೋದ್ರು ಬಿಡಲ್ಲ ಅಂತ ಬೆನ್ನಟ್ಟಿಲ್ ಬೇತಾಳ ತರ ಕಾಡ್ತಾಳೆ. ನಾನು ಎಲ್ಗೋದ್ರು ಥೂ ಹೋಗಟ್ಟ.